ನಮಸ್ಕಾರ. ಸಾಮ್ರಾಟ್ ಟಿವಿ ಕ್ರೈಮ್ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ. ಅವರಿಬ್ಬರದ್ದು ಸುಂದರವಾದ ಕುಟುಂಬ. ಹೆತ್ತವರು ಬೇಡ, ಹೊತ್ತವರು ಬೇಡ, ನನಗೆ ನೀನು, ನಿನಗೆ ನಾನು ಅಂತ ಎಲ್ಲವನ್ನ ಬಿಟ್ಟು ಮದುವೆಯಾಗಿದ್ರು. ಇದ್ರೆ ಇಂತಹ ಹೆಂಡತಿ ಇರಬೇಕು, ಇದ್ರೆ ಇಂತಹ ಗಂಡ ಇರಬೇಕು ಅನ್ನೋ ಹಾಗೆ ಎಲ್ಲರ ಕಣ್ಣು ಕುಕ್ಕೋ ಹಾಗೆ ಸುಖಮಯವಾದಂತಹ ಜೀವನವನ್ನ ಸಾಗಿಸಿಕೊಂಡು ಹೋಗ್ತಿದ್ರು. ಮದುವೆಯಾದ ಕೆಲ ವರ್ಷದ ನಂತರ ಖುಷಿ ಸುದ್ದಿಯೊಂದನ್ನ ಹೆಂಡತಿ ಕೊಟ್ಟಿದ್ಲು. ಇನ್ನೇನು ಹೆರಿಗೆ ಸಮಯ ಹತ್ತಿರ ಬಂತು. ದಂಪತಿಗಳ ಜೀವನಕ್ಕೆ ಕಂದಮ್ಮನ ಎಂಟ್ರಿಯಾಗಿ ಸೆಲೆಬ್ರೇಷನ್ ಮಾಡಬೇಕಾದ ಸಮಯದಲ್ಲೇ ನಡೆಯಬಾರದ ಘಟನೆಯೊಂದು ಇವರ ಜೀವನದಲ್ಲಿ ನಡೆದೇ ಹೋಗಿತ್ತು. ಕಂದಮ್ಮ ಈ ಪ್ರಪಂಚವನ್ನ ನೋಡಲೇ ಇಲ್ಲ. ಅಷ್ಟಕ್ಕೂ ಇವರ ಇಬ್ಬರ ಮಧ್ಯ ನಡೆದಿದ್ದಾದ್ರೂ ಏನು, ಕಂದಮ್ಮನಿಗೆ ಆಗಿದ್ದಾದ್ರೂ ಏನು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ. ನೀವು ಫೋಟೋದಲ್ಲಿ ನೋಡ್ತಿರುವ ಈ ದಂಪತಿಗಳು ಒಬ್ಬರನ್ನೊಬ್ಬರು ಪ್ರೀತಿಸಿ ನನ್ನ ಬಿಟ್ಟು ನೀನಿರಲ್ಲ, ನಿನ್ನ ಬಿಟ್ಟು ನಾನು ಬದುಕಲ್ಲ ಅಂತ ತಮ್ಮ ಮನೆಯವರ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆಯಾಗಿದ್ರು. ನಂತರ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಪುಟ್ಟ ಮನೆಯೊಂದನ್ನ ಮಾಡಿಕೊಂಡು ಪರಸ್ಪರ ಅನ್ಯೋನ್ಯತೆಯಿಂದ ಎಲ್ಲ ಸಂಬಂಧಿಕರ, ಸ್ನೇಹಿತರ ಕಣ್ಣು ಕುಕ್ಕುವಂತೆ ಸುಖಮಯವಾದ ಸಂಸಾರವನ್ನ ಸಾಗಿಸಿಕೊಂಡು ಹೋಗ್ತಿದ್ರು. ಆಮೇಲೆ ಇದ್ದಕ್ಕಿದ್ದಂತೆ ಅದೇನಾಯ್ತೋ ನಾ ಕಾಣೆ. ಇನ್ನೊಂದು ವಾರದಲ್ಲಿ ತಮ್ಮ ಪ್ರೀತಿಯ ಫಲವಾದ ಮಗುವನ್ನ ಹೆರಬೇಕಾದಂತಹ ತುಂಬು ಗರ್ಭಿಣಿ ತನ್ನ ಗಂಡನ ಕೈಯಿಂದಲೇ ಹೆಣವಾಗಿ ಬಿದ್ದಿದ್ಲು ನೋಡಿ. 8 ತಿಂಗಳ ತುಂಬು ಗರ್ಭಿಣಿ 27 ವರ್ಷದ ಅನುಷಾ ದಾರುಣವಾಗಿ ಸಾವನ್ನಪ್ಪಿದ್ಲು. ಅನುಷಾ ಮತ್ತು ಆಕೆಯ ಪತಿ ಜ್ಞಾನೇಶ್ವರ್ ಮಧ್ಯ ಸಣ್ಣ ವಿಷಯಕ್ಕೆ ಜಗಳ ಶುರುವಾಗಿತ್ತಂತೆ. ಅದೇನು ಅಂತ ದೊಡ್ಡ ವಿಷಯವಲ್ಲ. ಏನಂದ್ರೆ ಇದೇ ಭಾನುವಾರ ಅಂದ್ರೆ 20ನೇ ತಾರೀಕು ವೈದ್ಯರು ಅನುಷಾಗೆ ಹೆರಿಗೆಗಾಗಿ ಆಸ್ಪತ್ರೆಗೆ ಬರಲು ಸೂಚಿಸಿದ್ರಂತೆ. ಆದ್ರೆ ಜ್ಞಾನೇಶ್ವರ್ ಒಂದು ದಿನ ಲೇಟ್ ಆಗಿ ಸೋಮವಾರ ಅಡ್ಮಿಟ್ ಆಗೋಣ ಎಂದು ಹಠ ಹಿಡಿದಿದ್ದಂತೆ. ಇದೇ ವಿಚಾರಕ್ಕೆ ಇಬ್ಬರ ಮಧ್ಯ ಜಗಳ ಹೆಚ್ಚಾಗಿ ಪ್ರೀತಿಸಿದ ಪತ್ನಿಯ ಕತ್ತು ಹಿಸುಗಿದ್ದಾನೆ ಈ ಪಾಪಿ ಗಂಡ. ಇನ್ನು ಇದರಿಂದ ಅನುಷಾ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳಂತೆ. ಇನ್ನು ಜ್ಞಾನೇಶ್ವರ್ ಮತ್ತು ಅನುಷಾ 3 ವರ್ಷಗಳ ಹಿಂದೆ ಪ್ರೀತಿಯಲ್ಲಿ ಬಿದ್ದು ನಂತರ ಎಲ್ಲರ ವಿರೋಧವನ್ನ ಕಟ್ಟಿಕೊಂಡು ಮದುವೆಯಾಗಿದ್ರಂತೆ. ಆದ್ರೆ ಇತ್ತೀಚಿನ ತಿಂಗಳುಗಳಲ್ಲಿ ದಂಪತಿಯ ನಡುವೆ ಆಗಾಗ ಜಗಳವಾಗುತ್ತಿತ್ತಂತೆ. ಜ್ಞಾನೇಶ್ವರ್ ಪ್ರೀತಿಸಿ ಮದುವೆಯಾಗಿದ್ದಂತಹ ಪತ್ನಿಗೆ ಮೋಸ ಮಾಡೋಕೆ ಶುರು ಮಾಡಿದ್ನ ಅನ್ಸುತ್ತೆ. ಅದಕ್ಕೆ ನನಗೆ ಕ್ಯಾನ್ಸರ್ ಇದೆ, ನಾನು 1 ವರ್ಷದಲ್ಲಿ ಸಾಯ್ತೀನಿ, ನೀನು ನಿನ್ನ ಜೀವನವನ್ನ ನೋಡ್ಕೋ, ಹಾಳು ಮಾಡ್ಕೋಬೇಡ, ನಿನ್ನ ಅಪ್ಪ ಅಮ್ಮನ ಜೊತೆ ಹೋಗು ಅಂತ ನಾಟಕವಾಡ್ತಿದ್ನಂತೆ ಈ ಪಾಪಿ ಗಂಡ, ಈ ಕಿರಾತಕ. ಆದ್ರೂ ಅನುಷಾ ನಾನು ನಿನ್ನ ಬಿಟ್ಟು ಹೋಗಲ್ಲ, ನಿನ್ನೊಂದಿಗೆ ಇರ್ತೀನಿ ಅಂತ ಹೇಳಿ ಜೀವನವನ್ನ ಸಾಗಿಸಿಕೊಂಡು ಹೋಗ್ತಿದ್ಲಂತೆ ಪಾಪದ ಹುಡುಗಿ. ಇನ್ನು ಇದು ಮುಗಿದ 6 ತಿಂಗಳಲ್ಲಿ ಜ್ಞಾನೇಶ್ವರ್ ಹೊಸ ನಾಟಕವೊಂದನ್ನ ಶುರು ಮಾಡಿದ್ದಾನೆ ನೋಡಿ. ನನ್ನ ಹೆತ್ತವರಿಗೆ ನಮ್ಮ ಮದುವೆ ಇಷ್ಟ ಇಲ್ಲ, ಇವರು ನಿನ್ನನ್ನ ಮತ್ತು ನನ್ನನ್ನ ಬದುಕೋಕೆ ಬಿಡಲ್ಲ, ಹೀಗಾಗಿ ಡಿವರ್ಸ್ ತೆಗೆದುಕೊಳ್ಳೋಣ ಅಂತ ಹೇಳಿದ್ನಂತೆ. ಆದ್ರೆ ಅನುಷಾ ಅದಕ್ಕೆ ತುಕಾರಾಮ್ ಒಪ್ಪದೆ ನಾನು ನಿನ್ನನ್ನ ಮಾತ್ರ ಯಾವತ್ತೂ ಬಿಡಲ್ಲ ಅಂದಿದ್ಲಂತೆ ಪಾಪದ ಹೆಣ್ಣು ಮಗಳು. ಇಷ್ಟೆಲ್ಲ ಆದ್ರೂ ಕೂಡ ಅನುಷಾ ಪ್ರೀತಿಯ ಆಳವನ್ನ ಅರಿಯದ ಜ್ಞಾನೇಶ್ವರ್ ಆಕೆಯನ್ನ ಬಿಟ್ಟು ತನ್ನ ಪೋಷಕರ ಬಳಿ ಹೋಗಲು ನಿರ್ಧರಿಸಿದ್ನಂತೆ. ಆದ್ರೆ ಇವರಿಬ್ಬರು ಚೆನ್ನಾಗಿ ಸಂಸಾರ ಮಾಡಬೇಕು, ಜ್ಞಾನೇಶ್ವರ್ ಬದಲಾಗಬೇಕು ಅಂತ ಆ ದೇವರು ಇಬ್ಬರಿಗೂ ಕಂದಮ್ಮನ ವರವನ್ನ ಕೊಟ್ಟಿದ್ರು. ಅನುಷಾ ಅಷ್ಟರಲ್ಲಿ ಗರ್ಭಿಣಿಯಾಗಿ ಬಿಟ್ಟಿದ್ಲು. ಆದ್ರೆ ಪಾಪಿ ಜ್ಞಾನೇಶ್ವರ್ ಮಾತ್ರ ಬದಲಾಗ್ಲೇ ಇಲ್ಲ. ಆಗಲೂ ಅನುಷಾಗೆ ಮಾನಸಿಕವಾಗಿ ಚಿತ್ರಹಿಂಸೆಯನ್ನ ನೀಡುತ್ತಿದ್ದಂತೆ ಈ ಪಾಪಿ ಗಂಡ. ಇದೆಲ್ಲವನ್ನು ಮಾಡಿದ್ದಲ್ಲದೆ ಅನುಷಾ ಡೆಲಿವರಿ ಡೇಟ್ ಹತ್ತಿರಕ್ಕೆ ಬಂದಾಗ ಅವನ ಆಟವನ್ನ ಶುರು ಮಾಡಿಕೊಂಡಿದ್ದಾನೆ.
ಅವಳ ಆಸೆಯಂತೆ ವೈದ್ಯರು ಹೇಳಿದಂತೆ ಭಾನುವಾರ ಹೆರಿಗೆ ಅನುಷಾ ಅಡ್ಮಿಟ್ ಮಾಡಿದ್ರೆ ಈ ಜ್ಞಾನೇಶ್ವರ್ಗೆ ಅದೇನಾಗ್ತಿತ್ತೋ ಏನ್ ಸಮಸ್ಯೆ ಆಗ್ತಿತ್ತೋ ನಾ ಕಾಣೆ. ಏನೂ ಆಗ್ತಿರ್ಲಿಲ್ಲ. ಆದ್ರೆ ಜ್ಞಾನೇಶ್ವರ್ ಅನುಷಾಗೆ ಸಮಸ್ಯೆ ಮಾಡಬೇಕು, ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ಬೇಕು ಅನ್ನೋ ಕಾರಣಕ್ಕೆ ಒಂದು ದಿನ ಲೇಟ್ ಆಗಿ ಅಡ್ಮಿಟ್ ಮಾಡೋ ಪ್ಲಾನ್ ಒಂದನ್ನ ಇವನು ಹಾಕಿದ್ದ ಅನ್ಸುತ್ತೆ. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋ ವಿಚಾರಕ್ಕೆ ಇವರ ಇಬ್ಬರ ಮಧ್ಯ ಜಗಳ ಆಗ್ತಿತ್ತಂತೆ. ಇನ್ನು ಜಗಳ ತೆಗೆದ ಜ್ಞಾನೇಶ್ವರ್ ಪತ್ನಿ ಕತ್ತು ಹೆಸಗೆ ಚಿತ್ರ ಹಿಂಸೆಯೊಂದನ್ನ ನೀಡಿದ್ದಾನೆ. ಈ ಸಮಯ ಪಾಪ ತುಂಬು ಗರ್ಭಿಣಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಈ ಸಂದರ್ಭದಲ್ಲಿ ಈಕೆಯ ಗಂಡ ಯುವತಿ ಮನೆಯವರಿಗೆ ಫೋನ್ ಮಾಡಿ ಅನುಷಾಳಿಗೆ ಹುಷಾರಿಲ್ಲ ಅಂತ ನಾಟಕ ಮಾಡಿ ವಿಷಯ ತಿಳಿಸಿದ್ದಾನಂತೆ. ತಕ್ಷಣ ಆಕೆಯ ಪೋಷಕರು ಇವರ ಮನೆಗೆ ಬಂದು ತಮ್ಮ ಮಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅಲ್ಲಿ 8 ತಿಂಗಳ ತುಂಬು ಗರ್ಭಿಣಿ ಸಾವನ್ನಪ್ಪಿರುವುದಾಗಿ ವೈದ್ಯರು ಆಸ್ಪತ್ರೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಜ್ಞಾನೇಶ್ವರ್ ಅನುಷಾಗೆ ಕೊಟ್ಟ ಕಿರುಕುಳ ಮಾಡಿದ ಮೋಸ ಇದ್ಯಾವುದು ಗೊತ್ತಿಲ್ಲದೆ ಸಾಮಾನ್ಯ ಮರಣ ಅಂತ ಫ್ಯಾಮಿಲಿ ಅವರು ನಂಬಿಬಿಟ್ಟಿದ್ರು. ಆದ್ರೆ ಪೊಲೀಸರು ಈ ವಿಚಾರವನ್ನ ಕೆಣಕಿ ನೋಡಿದಾಗ ಜ್ಞಾನೇಶ್ವರ್ ವರ್ತನೆಯಿಂದ ಆತನ ಮೇಲೆ ಅನುಮಾನ ಶುರುವಾಗಿದ್ದಂತಹ ಪೊಲೀಸರು ಜ್ಞಾನೇಶ್ಗೆ 4 ಬಿಟ್ಟಾಗ ಈ ಪಾಪಿ ಗಂಡನ ಕರಾಳ ಮುಖ ಎಲ್ಲರ ಮುಂದೆ ಬಟ ಬಯಲಾಗಿದೆ. ಇನ್ನು ತನಿಖೆಯಲ್ಲಿ ತಾನೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಈ ಪಾಪಿ ಗಂಡ. ನೋಡಿದ್ರಲ್ಲ ವೀಕ್ಷಕರೇ ಈ ಪಾಪಿ ಗಂಡನ ಕರಾಳ ಕೃತ್ಯವನ್ನ. ಪ್ರೀತಿ ಪ್ರೀತಿ ಅಂತ ಹೆತ್ತವರನ್ನ ಬಿಟ್ಟು ಹೋಗೋ ಹುಡುಗಿಯರು ಹುಷಾರಾಗಿರಿ. ಈಗಿನ ಕಾಲದ ಗಂಡಸರು ಯಾವಾಗ ಪ್ರೀತಿ ಮಾಡ್ತಾರೆ ಅದ್ಯಾವಾಗ ಚಟ್ಟ ಕಟ್ತಾರೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ. ಇದು ಸದಾನಂದ್ ಅವರೊಂದಿಗೆ.